ಇಲ್ಲಿ ನರಗುಂದ ಟೌನ್ ಒಳಗೆ ಸರ ಇದೆ. ಇಲ್ಲಿ ಒಂದು ನರಗುಂದ ಟೌನ್ ಹುಬ್ಬಳ್ಳಿ ರಸ್ತೆಗೆ ಹಚ್ಚಿ ಇಲ್ಲಿ ನಮ್ಮ ಶೇಖೋತ್ ಆತರ ಅವ್ರು ಇಲ್ಲಿ ಕೋಳಿ ಫಾರ್ಮ್ ಐತಿ. ಆ ಕೋಳಿ ಫಾರ್ಮ್ನಾಗ ಒಂದು ಹಾವು ಬಂದೈತೆ ಅಂತೇಳಿ ಫೋನ್ ಹಚ್ಚಿದ್ರೆ. ಯಾವ ಬಂದೈತೆ ಸರ್ ಅದು? ಆಗಲೇ ಬಂದತ್ತಂತ. ಅದಕ್ಕೆ ಈಗ ಬ್ಯಾಸಿಗೆ ಅಲ್ರಿ, ಅದು ಬ್ಯಾಸಿಗೆ ಅವು ತಂಪು ಏರಿಯಾ ಹುಡ್ಕೊಂಡು ಬರ್ತೈತಿ. ಯಾಕೆ ಕೋಳಿನೂ ಸಾಕ್ಯಾರ ಇವರು, ಕೋಳಿ ಸಾಗಾಣಿಕೆ ಮಾಡ್ತಾರಲ್ಲ, ಹಿಂಗಾಗಿ ಕೋಳಿ ವಾಸನೆಗೆ, ಕೋಳಿ ತತ್ತಿ ವಾಸನೆಗೆ ಬರ್ತೈತಿ. ನೋಡೋಣ ಸರ್ ಅದು ಎಲ್ಲೈತಿ, ನೋಡೋಣ ನೋಡ್ರಿ ಸರ್ ಅದು ಗೊತ್ತಾಗತ್ತೆ. ತೆಗಿರಿ ಎಲ್ಲೈತಿ ಅಂತ ಈಚೆಗಡೆ ಇರ್ಬೇಕ್ರಿ ಅದು. ಆ ನೀರಿನ ಟ್ಯಾಂಕ್ನಾಗ ಬಡ್ಡಾಗೈತಂತ ನೋಡೋಣ ಸರ್ ಅದು ಎಲ್ಲೈತಿ. ಇಲ್ಲಿ ಕಾಣತ್ತೆ ಹೌದು, ಇದು ನೀರಿನ ಟ್ಯಾಂಕಿನ ಇಲ್ಲಿ ಸ್ವಲ್ಪ ಕಾಣಾಕಂತ ನೋಡ್ರಿ. ಅದನ್ನು ಕಲ್ಲಿನ ಕೆಳಗ್ರಿ. ಅದು ಎಷ್ಟು ಐತಿ ಅನ್ನೋದು ಗೊತ್ತಿಲ್ಲ ರೀ. ಅದು ಭಾಳ ಅಷ್ಟೇ ಕಾಣಾಕಂತೈತಿ ರೀ. ಹೌದು ಹೌದು, ಅದು ನೀರು ಹಾವು ಐತೋ ಏನೈತಿ ನೋಡ್ಬೇಕು ಸರ. ಇದು ಒಟ್ಟು ಕಲ್ಲು ತೆಗಿಬೇಕು ಒಂದು, ಇಲ್ಲಾಂದ್ರೆ ಅದನ್ನು ಇದನ್ನು ತೆಗಿಬೇಕು ಒಂದು. ನೋಡೋಣ ಸರ ಇದ್ರಾಗ ಐತೆ ಅಂತಾರೆ. ಒಂದು ಈಟಿಗೆ ಕಂಟಿನ್ಯೂ ಮಾಡಿರಿ, ನೋಡೋಣ ತೆಗಿತೇನೆ. ನೋಡೋದು ಅದು ಸಿಕ್ಕೂರು ಸಿಗ್ಬೋದು, ಸಿಗಾಕೂ ಇಲ್ಲ. ಯಾಕೆ ಇದು ಬರ್ದು ಅನ್ರಿ, ಇದು ಬರ್ತೈತಿ. ಇದು ಯಾವ್ದು ರೀ ಬರ್ತೆ ಬ್ಯಾರ ಅದು ಹಿಂದಿಂದ ಒಂದು ತೆಗೀರಿ ಕಾಲಂದು. ಅದ್ರಿ. ಹಾಂ, ಸ್ವಲ್ಪ ಹುಷಾರಿಪ್ಪ. ಇದನ್ನು ತೆಗಿಲ್ರಿ, ಅದು ತೆಗೀರಿ ಮೊದಲು ಹೇಳ್ತಾನೆ. ಇಲ್ಲ ಬೇಡ, ಇಲ್ಲ ಹಂಗೆ ತೆಗೀರಿ ಹೇಳ್ತಾನೆ ನಾನು ನಿಮ್ಗೆ. ಇಲ್ಲ ರೀ, ಅಲ್ಲೇನೂ ಒಂದು ಸಲ ನೋಡ್ದಂಗೆ ಆಗೈತೆ ರೀ ನನಗೆ. ಸ್ವಲ್ಪ ಹುಷಾರು ರೀ. ಇಲ್ಲ ಅಲ್ರಿ. ಹಾಂ, ಇಲ್ಲೇನಿಲ್ಲ. ಈಟ ಇದನ್ನು ನೀರು ಹಾವು ರೀ. ನೀರು ನೀರು ಹಾವು ಒಂದು ಈಟ ಅರ್ಬಿ ಕೊಡ್ರಿ ರೀ. ಒಂದು ಅರ್ಬಿ ನೀರಾಗ ಇಳಿತೈತೆ ರೀ. ಇದು ನಡಿತೈತೆ ರೀ ಬಾ. ಕಲ್ಲು ತಕ್ಕೋಬೇಕು. ಇದು ನೀರಾಗ ಇಳಿತೈತೆ ರೀ. ಈಗ ಹೌದು ರೀ, ನೀರಾಗಿರೋ ತಮಾಷೆ ಹಂಗೆ ಇಲ್ಲ ರೀ. ಸಿಗಂಗಿಲ್ಲ. ಒಂದು ಕಂಟೇರು ಏನಾದ್ರು ಬೇಕು. ಕಡ್ಡಿ ಏನು ರೀ? ಒಂದು ಹಿಂಗೆ ಕಡ್ಡಿ ತುಚ್ಚಾಕ್ಬೇಕು ರೀ. ತಾಡ್ರಿ ಸ್ಟಾರ್ಟ್. ಹಾಂ, ಬಂದ್ರಿ ಬಾ. ರೈಟ್. ಎಸ್, ಇದು ದೊಡ್ಡದೈತಿ. ಇದು ಯಾಕಂದ್ರೆ ಭಾಳ ಬಿಸಿಲು ಕಡಿತೈತೆ ರೀ. ಇದ್ರೆ ಸೌಕಾಶ ಬಾರ್ ಕೈ ರೀ. ನೀರು ಹಾವು ಸರ್. ಇದಕ್ಕೆ ಕೂಳಿಲ್ಲ ಜಾಸ್ತಿ. ನೀವು ಬಂದ ಮ್ಯಾಗ ಇದು ನೀರಿಂದ ಇದು ಮಾಡಿರಲ್ಲ, ಎಷ್ಟು ಸಬಳಾಗಿ ಇರೋದಿಲ್ಲ ಸರ್ ಇದು. ಜರ ದಪ್ಪ ಇರ್ತೈತೆ ರೀ. ಒಟ್ಟು ಕುಳಿಗೆ ಬಂದೈತೆ. ಅದು ತಂಪು ಇರಕ್ಕೆ ನೀರಾಗ ಇರೋದು ಸರ್ ಇದು. ಇದನ್ನು ನೋಡ್ರಲ್ಲ, ಭಾಳ ಹಾಕೈತೆ ನೋಡ್ರಿ ಸರ್. ಹಿಂಗೆ ಹಾಕ್ತಂತಂದ್ರೆ ಭಾಳ ಬಿಸಿಲು ಕಡಿತೈತದ. ಇಲ್ಲಿ ಹಾಕೈತೆ ನೋಡ್ರಿ. ಹೌದಲ್ರಿ, ಅರ್ಬಿಗೆ ಸಿಕ್ಕೊಂಡೈತೆ ನೋಡ್ರಿ. ಅದು ನೋಡ್ದ ಹಲ್ಲು ನೋಡ್ರಿ, ಇದು ಹಲ್ಲು. ಅದಕ್ಕೆ ಇದನ್ನ ಅಲ್ಲಿ ಡಬ್ಬಿ ಐತೆ ಬರ್ರಿ ಸರ್. ಒಂದು ಡಬ್ಬಿ ಐತೆ ನೋಡಿ, ತೆಗೀರಿ ಸರ್ ಅದನ್ನು. ಅದೇ ಸಿಗೋ ಮೂಮೆಂಟ್ ಅಲ್ರಿ ಅದು. ಅದು ಒಂದು ಟೈಪ್ ಈಗ ಅಷ್ಟು ಹಿಡ್ದೇವು ಅಂತೇಳಿ ಯಾಕೆ ನೀರಾಗ ಹೋತಂದು ಸರ, ಒಂದು ಅರ್ಧ ತಾಸು ಒಳಗೆ ಹೋಗ ಸರ್ ಅಲ್ರಿ. ಹಾಂ, ಸಿಗುಲ್ ಜಲ್ದಿ ಸಿಗುಲ್ರಿ. ಬೂಚ್ ಕೊಡ್ರಿ.
ಇದು ನೀರು ಹಾವಿನ ಮರಿ ಅದಕ್ಕೆ ಒಂದು ಸ್ವಲ್ಪ ಕೂಳು ಹಿಲ್ಲಕ್ಕೆ ಅದು ಜಾಸ್ತಿ ಸಬಳಾಗೈತಿ ಹಿಂಗೆ ಇರೋದಿಲ್ಲ ಅದು ಭಾರಿ ದಪ್ಪ ಗಟ್ಟಾಗಿರ್ತೈತೆ ರೀ ಮೀನ ಮಾತ್ರ ಎಕ್ಸ್ಪೋರ್ಟ್ ಹಿಡಿತೈತಿ ನೀರಾಗ ಇರೋದು ಹಾವು ರೀ ಯಾಕಂದ್ರೆ ನೀವು ನೀರಿನ ಟ್ಯಾಂಕ್ ಮಾಡಿರಲ್ಲ ನೀರಿನ ಅದಕ್ಕೇನಾಗೋಲ್ಲ ಇದಿದ್ರೆ ಹಾವು ಇದ್ರೆ ಅದೇನೇ ಆಗೋಲ್ಲ ಸಮಸ್ಯೆ ಏನಿಲ್ಲ ಆದ್ರೆ ಕೊಪ್ಪಿ ಏನಾರ ಹುಳ ಉಪ್ಪಡಿ ಇದ್ರೆ ತಿಂದು ಬದುಕತ್ತೆ ಅದ್ರನ್ನು ಹೊಲ್ಸಾಟ್ ಮಾಡ್ತೈತಿ ಕೊಪ್ಪಿ ಅದು ಇದು ಹೊಲ್ಸಾಟ್ ಮಾಡೋದಿಲ್ಲ ಕೊಪ್ಪಿನ ತಿಂದ ನಿಯಂತ್ರಣ ಆಗಿರ್ತೈತೆ ನೀರನ್ನು ತಿಳಿ ಮಾಡ್ತೈತೆ ರೀ ಸರ ಥ್ಯಾಂಕ್ ಯು ಈ ನಮ್ಮ ಅದಕ್ಕೆ ಶೌಕತ್ ಅತ್ತಾರ ಅವ್ರಿಗೆ ತುಂಬ ಧನ್ಯವಾದ ಹೇಳ್ಬೇಕು ಯಾಕಂದ್ರೆ ಒಂದು ಹಾವನ್ನ ರಕ್ಷಣೆ ಮಾಡಿ ಕಳಿಸಿ ದೂರ ಜಾಗಕ್ಕೆ ಬಿಡ್ರಿ ಅಂತ ಹೇಳಿದರೆ ಅದಕ್ಕೆ ನಾವು ಇಲ್ಲಿ ಬಂದೇವಿ ಹೋಗಿ ಬೇರೆ ಜಾಗಕ್ಕೆ ಹೋಗಿ ಬಿಡುವ ವ್ಯವಸ್ಥೆ ಮಾಡೋಣ ಸರ ನಮ್ಮದೊಂದು ಯೂಟ್ಯೂಬ್ ಚಾನಲ್ ಐತಿ ಸ್ನೇಕ್ ಬುಡ್ಡ ನರ್ಗುಂದ್ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿರಿ ಅದನ್ನು ಶೇರ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ಸರ್ ಜೈ ಹಿಂದ್ ಜೈ ಕರ್ನಾಟಕ ಜೈ ಗೃಹ ರಕ್ಷಕ. ನಮ್ಮ ಬುಡ್ಡಾಬಾಯಿ ಅವ್ರ ತಮ್ಮ ಕೆಲಸದ ಜೊತೆಗೆ ಸಾಮಾಜಿಕ ಒಂದು ಕಳಕಳಿಯಿಂದ ಕೆಲಸನೂ ಮಾಡಾಕುಂತಾರೆ. ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಐತಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಆಮ್ಯಾಗ ಅವ್ರಿಗೆ ಆರ್ಥಿಕವಾಗಿಯೂ ಸ್ವಲ್ಪ ಇದನ್ನು ಮಾಡಿರಿ. ಹಂಗೆ ನಾವು ಹಾವು ಹಿಡಿಯೋಕೆ ಕರಿತೀವಿ ಅನ್ನೋಕೆ ಎಲ್ಲರೂ ಕೆಲಸ ಬಗ್ಸಿ ಬಿಟ್ಟು ಬಂದಿರ್ತಾರೆ. ಎಲ್ಲ ಖರ್ಚು ಅವ್ರ ಮ್ಯಾಗ ಹಾಕೋದು ಸರಿಯಲ್ಲ. ಸ್ವಲ್ಪ ನಮ್ಗೆ ತಿಳಿಯೋದು ಏನೈತಿ ನಾವು ಅದನ್ನು ಮಾಡ್ಬೇಕು. ಅವ್ರ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿರಿ, ಅವ್ರಿಗೆ ಎಲ್ಲ ರೀತಿಯಲ್ಲಿದ್ದು ಸಪೋರ್ಟ್ ಮಾಡಿರಿ. ಜೈ ಹಿಂದ್.